ಆರ್ಡಿನೆನ್ಸ್ ಎಲ್ಲಿವರೆಗೆ ಬಂತು ಅಂದರೆ, ಆರ್ಡಿನೆನ್ಸನ್ನು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕೆಲವು ತಮ್ಮ ಆಕ್ಷೇಪಗಳನ್ನು, ಅನಿಸಿಕೆಗಳನ್ನು ವ್ಯಕ್ತ ಮಾಡಿ ಆರ್ಡಿನೆನ್ಸನ್ನು, ಸುಗ್ರೀವಾಜ್ಞೆಯನ್ನು ರೀಸಬ್ಮಿಟ್ ಮಾಡೋದಕ್ಕೆ ಕಳಿಸ್ಕೊಟ್ಟಿದ್ರು, ವಾಪಸ್ ಕಳಿಸಿದ್ರು. ಅದನ್ನು ನಾವು ಇವತ್ತು ನಿನ್ನೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ವಿ. ಆ ವಿವರಗಳನ್ನೆಲ್ಲ ಅವರು ಒಪ್ಪಿದರು. ಈಗ ಮತ್ತೆ ನಿನ್ನೆ ಸಾಯಂಕಾಲ ಆ ಸುಗ್ರೀವಾಜ್ಞೆಯನ್ನು ನಮ್ಮ ಕ್ಲಾರಿಫಿಕೇಷನ್ಸ್ ಏನಿಲ್ಲವು, ನಮ್ಮ ನಿಲುವೇನೈತಿ ಅವುಗಳನ್ನು ವ್ಯಕ್ತ ಮಾಡಿ 5 ಅಂಶಗಳ ನಮ್ಮ ಸುದೀರ್ಘವಾಗಿರ್ತಕ್ಕಂಥ ವಿವರಣೆಯನ್ನು ನೀಡಿ ರಾಜ್ಯಪಾಲರಿಗೆ ನಾವು ರೀಸಬ್ಮಿಟ್ ಮಾಡಿದ್ವಿ. ಕಡತವನ್ನು ಮತ್ತೆ ಮರುಮಂಡಿಸಿದ್ದೇವೆ. ಸರ್, ಏನಾದರೂ ಬದಲಾವಣೆ ಮಾಡಿ ಮತ್ತೆ ಕಳಿಸಿದ್ರು ಅಥವಾ ಯಾಸ್ ಇಟ್ ಈಸ್ ಅದು ಮೊದಲೇನಿದೆ? ನಮ್ಮ ನಿಲುವೇನಿತ್ತು, ರಾಜ್ಯ ಸರ್ಕಾರದ ನಿಲುವು, ಆ ರಾಜ್ಯ ಸರ್ಕಾರದ ನಿಲುವನ್ನು ಮತ್ತಿನ್ನೂ ಸ್ಪಷ್ಟಗೊಳಿಸಿ ಕೆಲವು ಕಡೆ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಕೊಟ್ಟು ಸುಪ್ರೀಂ ಕೋರ್ಟು, ಹೈಕೋರ್ಟ್ನವರು ನೀಡಿರ್ತಕ್ಕಂಥ ಆ ತೀರ್ಪುಗಳ ವಿವರಗಳನ್ನು ಕೊಟ್ವಿ. ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ತಪ್ಪು ಗ್ರಹಿಕೆ ಆಗಿದೆ ಅಲ್ಲಿ ವಿವರವನ್ನು ಕೊಟ್ವಿ. ಈಗ ಫಾರ್ ಎಕ್ಸಾಂಪಲ್ 3 ಲಕ್ಷ ಇದೆ ಸಾಲ, 5 ಲಕ್ಷ ನೀವು ದಂಡ ಹಾಕ್ತಿರಲ್ಲ ಅಂತ ಒಂದು ಆಕ್ಷೇಪ ಇತ್ತು. ನಾವು ಹೇಳಿದ್ವಿ, ಅದು ಸಾಲ ಎಷ್ಟೈತಿ ಅದರ ಸಲುವಾಗಿ ದಂಡ ಹಾಕೋದಿಲ್ಲ, ಆ ಗುನ್ನೆ ಏನು ಮಾಡ್ತಾನೆ ಆ ಗುನ್ನೆದ ಮೇಲೆ ದಂಡ ಹಾಕ್ತೀವಿ. ನಾಟ್ ಆನ್ ದ ಕ್ವಾಂಟಮ್ ಆಫ್ ಲೋನ್ ಬಟ್ ಆನ್ ದ ಗ್ರಾವಿಟಿ ಆಫ್ ದಿ ಕ್ರಿಮಿನಲ್ ಅಫೆನ್ಸ್ ದ್ಯಾಟ್ ಹಿ ಹ್ಯಾಸ್ ಕಮಿಟೆಡ್. ಆದ್ದರಿಂದ ಅದು ತಪ್ಪು ಗ್ರಹಿಕೆಗೆ ಕಾರಣ ಇಲ್ಲ ಅಂತೇಳಿ ವಿವರಣೆಯನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ನಾವು ಯಾರು ಸಾಲ ಲೀಗಲಾಗಿ ಕೊಡ್ತಾರೆ, ಬಡ್ಡಿ ಸರಿಯಾಗಿ ಹಾಕಿರ್ತಾರೆ, ಅವ್ರಿಗೆ ನೋಂದಣಿ ಆದವ್ರಿಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ, ಅವರ ವ್ಯಾಪ್ತಿಯಲ್ಲಿರೋರಿಗೆ ಈ ಸುಗ್ರೀವಾಜ್ಞೆ ಲಾಗು ಆಗೋದಿಲ್ಲ. ಈ ಸುಗ್ರೀವಾಜ್ಞೆ ಖಾಸಗಿ ಲೇವಾದೇವಿದಾರರು, ಯಾವುದೇ ರೀತಿಯಾಗಿ ನೋಂದಣಿ ಮಾಡಿಕೊಳ್ಳದೆ ಇರೋರು, ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಏನು ಪರವಾನಗಿಗಳನ್ನು ತೆಗೆದುಕೊಳ್ಬೇಕಾಗಿತ್ತೋ ಆ ಪರವಾನಗಿ ತೆಗೆದುಕೊಳ್ಳದೆ ಇರುವವರು, ಯಾರು ಕಾನೂನು ಬಾಹಿರವಾಗಿ ಒತ್ತಿ ಇಟ್ಕೊಳ್ತಕ್ಕಂಥದ್ದನ್ನು ಏನು ಮಾಡ್ತಾರೆ ಅಂಥ ಸಾಲ ಕೊಡೋರು, ಮತ್ತು ಇಂಥವೆಲ್ಲರೂ ಇಟ್ಕೊಂಡು ಏನು ಹಿಂಸೆ ಮಾಡ್ತಾ ಇರ್ತಾರಲ್ಲ ಅವರನ್ನು ಗಮನದಲ್ಲಿರಿಸಿಕೊಂಡು ಸುಗ್ರೀವಾಜ್ಞೆ ಆಗಿರೋದು. ಆದ್ದರಿಂದ ಈ ಸುಗ್ರೀವಾಜ್ಞೆ ಬಡವರನ್ನು, ಮುಗ್ಧ ಸಾಲಗಾರರನ್ನು ರಕ್ಷಣೆ ಮಾಡೋದಕ್ಕೆ ಈ ಸುಗ್ರೀವಾಜ್ಞೆ ಆಗಿದೆ.